ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಚತುರ್ಮೂರ್ತಿಶ್ಚತುರ್ಬಾಹುಃ ಚತುರ್ವ್ಯೂಹಶ್ಚತುರ್ಗತಿಃ ಚತುರಾತ್ಮಾ ಚತುರ್ಭಾವಃ ಚತುರ್ವೇದವಿದೇಕಪಾತ್. ದೇವರು ಚತುರ್ಮೂರ್ತಿ, ನಾಲ್ಕು ರೂಪಗಳನ್ನು ಹೊಂದಿರುವವ. ಒಂದು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವ ನಾಲ್ಕು ರೂಪಗಳು. ವಿಶ್ವ, ತೈಜಸ, ಪ್ರಾಜ್ಞಾ, ತುರಿಯ ಅನ್ನುವ ನಾಲ್ಕು ರೂಪಗಳು. ಆದ್ದರಿಂದ ಚತುರ್ಮೂರ್ತಿ. ಇನ್ನು ನಾಲ್ಕು ವೇದಗಳಿಂದ ಪ್ರತಿಪಾದ್ಯವಾದ ರೂಪ ಇರುವವ. ಆದ್ದರಿಂದಲೂ ದೇವರು ಚತುರ್ಮೂರ್ತಿ. ಚತುರ್ಬಾಹು, ನಾಲ್ಕು ಕೈಗಳನ್ನು ಹೊಂದಿರುವವ. ಶಂಖ, ಚಕ್ರ, ಗದಾ, ಪದ್ಮಗಳನ್ನು ಹೊಂದಿರುವವ. ಚಕ್ರ ಏನಿದೆ ಅದು ದುರಿತ ನಿವಾರಣೆಯನ್ನ ಸಂಕೇತಿಸುತ್ತೆ. ಶಂಖ ಏನಿದೆ ಅದು ಜ್ಞಾನವನ್ನ ದೇವರು ಕೊಡ್ತಾನೆ ಅಂತ ಸಂಕೇತಿಸುತ್ತೆ. ಆಮೇಲೆ ಗದೆ ಅಂತನ್ನೋದು ರಕ್ಷಣೆ, ಪದ್ಮ ಅನ್ನೋದು ಎಲ್ಲ ಪುರುಷಾರ್ಥಗಳು. ನಾಲ್ಕು ತೋಳುಗಳಲ್ಲಿ ದೇವರು ಈ ರೀತಿ ಇದ್ದಾನೆ. ಇನ್ನು ಚತುರ್ವ್ಯೂಹ, ನಾಲ್ಕು ಆಶ್ರಮಗಳವರು ಯಾರನ್ನ ಭಜಿಸುತ್ತಾರೋ ಅವನು ಚತುರ್ವ್ಯೂಹ. ನಾಲ್ಕು ಜನರಿಂದ ವಿಶೇಷಣ ಊಹ್ಯತೆ, ಹೊರಲ್ಪಟ್ಟಿದ್ದಾನೆ. ದೇವರು ಪಲ್ಲಕ್ಕಿಯ ಮೇಲೆ ಕುಳಿತಿದ್ದಾನೆ ಅಂತ ಇಟ್ಕೊಳ್ಳಿ. ಜನಾಂಗಗಳಿಂದ ಜನಾಂಗದ ತನಕ ಅವನನ್ನ ಒಯ್ತಾ ಇದ್ದಾರೆ. ಆ ದೇವರು ಹೊತ್ತ ಪಲ್ಲಕ್ಕಿ, ದೇವರನ್ನ ಹೊತ್ತ ಪಲ್ಲಕ್ಕಿ ಯಾವುದು ಅಂದ್ರೆ ನಾಲ್ಕು ಆಶ್ರಮಗಳು. ಆ ನಾಲ್ಕು ಆಶ್ರಮಗಳು ದೇವರನ್ನ ಹೊತ್ತಿವೆ. ಅದನ್ನು ನಾಲ್ಕು ಜನ ಹಿಡ್ಕೊಂಡಿದ್ದಾರೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಯತಿ ಅಂತ. ಈ ನಾಲ್ಕು ಜನರು ಮುಂದಿನ ಪೀಳಿಗೆಗೆ ಅವನನ್ನ ದಾಟಿಸ್ತಾ ಬಂದಿದ್ದಾರೆ. ಚತುರ್ಭಿಃ ವಿಶೇಷೇಣ ಊಹ್ಯತೆ, ಊಹ ಚತುರ್ವ್ಯೂಹ. ಚತುರ್ವ್ಯೂಹ ಚತುರ್ಗತಿ, ನಾಲ್ಕು ತರಹದವರಿಗೆ ದೇವರು ಗತಿ. ದೇವರೇ ಹೇಳಿದಾನಲ್ವಾ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀ ಚ ಪುರುಷರಷಭ. ನಾಲ್ಕು ತರಹದ ಜನ ನನ್ನನ್ನು ಹೊಂದುತ್ತಾರೆ. ಮೊದಲು ನೊಂದವನು, ಆರ್ತಃ ಅಂದ್ರು. ಎರಡನೆಯದ್ದು ಜಿಜ್ಞಾಸು, ತಿಳಿಯಬೇಕು ಎಂದು ಬಯಸಿದವ. ಅರ್ಥಾರ್ಥಿ, ಏನೋ ಪ್ರಯೋಜನ ಆಗಬೇಕು, ಏನೋ ಸಂಪತ್ತು ಬೇಕು, ಹಾಗೆ ಬಯಸಿ ಬಂದವ.
ಜ್ಞಾನೀಚ ಜ್ಞಾನಿಯಾದವನು. 4 ತರಹದ ಜನ ಬರ್ತಾರೆ. ಉದಾರ ಸರ್ವಯೇವೈತೆ ಜ್ಞಾನೀತು ಆತ್ಮ ಇವ ಮೇಮತಂ. ಇವರೆಲ್ಲರೂ ಶ್ರೇಷ್ಠರೇ, ಜ್ಞಾನಿ ವಿಶೇಷ ಪ್ರೀತಿ ನನಗೆ ಅಂತ. ನೋಡಿ, ಆರ್ತನಾಗಿ ಬಂದವ ಸುಗ್ರೀವ, ಜಿಜ್ಞಾಸುವಾಗಿ ಬಂದವ ಅಕ್ರೂರ ಉದ್ಧವ, ಅರ್ಥಾರ್ಥಿಯಾಗಿ ಬಂದವ ವಿಭೀಷಣ ಅರ್ಜುನ, ಜ್ಞಾನಿಯಾಗಿ ಹೊಂದಿದವ ಭೀಮಸೇನ, ಭೀಷ್ಮ, ಸನತ್ಕುಮಾರ, ಇವರೆಲ್ಲರೂ ಕೂಡ. ಆದ್ದರಿಂದಾಗಿ 4 ತರಹದ ಜನ ನನ್ನನ್ನು ಹೊಂದುತ್ತಾರೆ. ಚತುರಾತ್ಮ, 4 ತರಹದ ಆತ್ಮ ಎನ್ನುವ ರೂಪವನ್ನು ಹೊಂದಿದವ. ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4 ತರಹದ ರೂಪಗಳಿವೆ. ಅದು ದೇವರು. ಚತುರ್ಭಾವ, ಆತ್ಮ ಅಂತ ಹೇಳಿದ್ರೆ ನಮ್ಮ ದೇಹದ ಒಳಗಡೆ ಇದ್ದು ಕಾಪಿಡುವ ರೂಪ. ದೇವರ ಮುಖ ನಮ್ಮ ಮುಖದಲ್ಲಿದೆ, ದೇವರ ಕಿವಿ ನಮ್ಮ ಕಿವಿಯಲ್ಲಿದೆ, ದೇವರ ಬಾಯಿ ನಮ್ಮ ಬಾಯಿಯಲ್ಲಿದೆ. ಈ ರೀತಿ ದೇಹಕ್ಕೆ ತಕ್ಕ ಆಕಾರವನ್ನು ದೇವರು ಹೊಂದಿದ್ದಾನೆ. ಆದ್ದರಿಂದ ದೇವರನ್ನು ಚತುರಾತ್ಮ ಅಂತ, ಆತ್ಮ ಅಂತ ಕರೀತಾರೆ. ಮನಸ್ಸಿನ ಒಳಗಡೆ ಇದ್ದು ಕಾಪಿಡುವ ರೂಪ ಅದು ಅಂತರಾತ್ಮ. ಆಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ ಎಲ್ಲರಿಗೂ ಮಿಗಿಲಾಗಿ ಹೊರಗಡೆಯೂ ತುಂಬಿರುವ ರೂಪ ಜ್ಞಾನಾತ್ಮ, ಹೃದಯದ ಒಳಗಡೆ ಇರುವ ರೂಪ. ಹೀಗೆ ಚತುರಾತ್ಮ ಅಂದ್ರು. ಚತುರ್ಭಾವ, 4 ತರಹದ ಜೀವರಿಗೆ ದೇವರೇ ಹುಟ್ಟಿನ ತಾಣ. ಯಾರು 4 ತರಹದ ಜೀವರು? 4 ತರದಲ್ಲಿ ಹುಟ್ಟಲಿಕ್ಕಾಗೋದು. ಅಂಡಜ, ಮೊಟ್ಟೆಯಿಂದ ಹುಟ್ಟೋದು. ಆಮೇಲೆ ಜರಾಯುಜ, ಗರ್ಭದಿಂದ ಹುಟ್ಟೋದು. ಸ್ವೇದಜ, ಬೆವರಿನಿಂದ ಹುಟ್ಟುವ ಪ್ರಾಣಿಗಳು. ಆಮೇಲೆ ಉದ್ಭಿಜ್ಜ, ಭೂಮಿಯನ್ನ ಭೇದಿಸಿ ಹೊರಗಡೆ ಬರುವ ಮರ ಮೊದಲಾದವುಗಳು. ಹೀಗೆ 4 ತರಹ ಜೀವರು ಹುಟ್ಟುತ್ತಾರೆ, 4 ರೀತಿಯಿಂದ ಹುಟ್ಟುತ್ತಾರೆ. ಇದರಲ್ಲಿ ಅಂಡಜ ಅಂದ್ರೆ ಹಕ್ಕಿ ಮೊದಲಾದವುಗಳು, ಹಾವು ಮೊದಲಾದವುಗಳೆಲ್ಲ ಮೊಟ್ಟೆಯೊಡೆದು ಹೊರಗಡೆ ಬರ್ತಾವೆ. ಹೀಗಾಗಿ ಅಂಡಜ. ಹೀಗಾಗಿ ಇವುಗಳೆಲ್ಲ ದ್ವಿಜವೇ. ಒಂದು ಮೊಟ್ಟೆಯಾಗಿ ಹುಟ್ಟುತ್ತವೆ ಮೊದಲನೇ ಬಾರಿ, ಮೊಟ್ಟೆಯೊಡೆದು ಹೊರ ಬರ್ತವೆ 2ನೇ ಬಾರಿ. ಹೀಗಾಗಿ ಬ್ರಾಹ್ಮಣರು ಮಾತ್ರ ದ್ವಿಜ ಅಲ್ಲ, ಹಕ್ಕಿಯು ದ್ವಿಜವೇ. ಇನ್ನು ಅಂಡಜ, ಜರಾಯುಜ. ನಾವೆಲ್ಲ ಹುಟ್ಟೋದು ಹೇಗೆ? ತಾಯಿಯ ಬಸುರಿನ ಚೀಲದೊಳಗಿನಿಂದ ಹುಟ್ಟುವವರು. ಅದರಿಂದಾಗಿ ನಾವು ಜರಾಯುಜರು. ಇನ್ನು ಸ್ವೇದಜ, ಸೊಳ್ಳೆ ಮೊದಲಾದವುಗಳೆಲ್ಲ ಸ್ವೇದಜ, ಬೆವರಿನಿಂದ ಹುಟ್ಟೋದು. ಬೆವರಿನಿಂದ, ಕೊಳೆಯಿಂದ, ಭೂಮಿಯ ಬೆವರಿನಿಂದ, ಒಟ್ಟು ಆ ತರಹದರಿಂದ ಹುಟ್ಟೋದು. ಆದ್ದರಿಂದ ಸ್ವೇದಜ ಅಂತ ಕರೀತಾರೆ. ಉದ್ಭಿಜ್ಜ ಅಂತ ಬೀಜವನ್ನ ಹಾಕಿದೆವು, ಮೇಲ್ಗಡೆ ಹಾಕಿರುವ ಮಣ್ಣನ್ನು ಸೀಳಿಕೊಂಡು ಹೊರಗಡೆ ಬರುತ್ತೆ. ಈ ತರಹದ ಚತುರಹ ಭಾವಯತಿ, 4 ತರಹದ ಜೀವರನ್ನ 4 ತರಹ ಇರಗೊಡಿಸುವವ. ಚತುರ್ಭಾವ, ಚತುರ್ವೇದವಿತ್. ಇವನೊಬ್ಬನೇ 4 ವೇದಗಳನ್ನ ಹೊಂದುತ್ತಾನೆ. 4 ವೇದಗಳನ್ನು ತಿಳಿದವನು, 4 ವೇದಗಳನ್ನು ಪಡೆದವನು. ವೇದವನ್ನ ಮಾಡಿಲ್ಲ ಅವನು. ಚತುರ್ವೇದವಿತ್. ಏಕಪಾತ್. ಇಡೀ ಜಗತ್ತು ಒಂದಾದರೆ ಇಡೀ ಜಗತ್ತು ಇವನ ಸಾಮರ್ಥ್ಯದ ಒಂದಂಶ.
ಅದಕ್ಕೆ ಇವನೇ ಏಕಪಾತ್. ಪಾತ್ ಅಂತಂದ್ರೆ ಪಾದ, ಪಾದ ಅಂದ್ರೆ ಕಾಲು ಭಾಗ ಅಂತವಲ್ಲ, ಅದೇ ಅರ್ಥದಲ್ಲಿ. ಅದೇ ಚಾರ್ಪಾಯ್ ಅಂತಾರಲ್ಲ, ಟೀಪಾಯ್ ಅಂತಾರಲ್ಲ. ಇಂಗ್ಲಿಷಿನಲ್ಲಿ ಪಾಯ್ ಅನ್ನೋದಕ್ಕೆ ಪಾದ ಅಂತ ಅರ್ಥವೇ ಇಲ್ಲ, ಅದು ನೇರ ಇಲ್ಲಿಂದಲೇ ತಗೊಂಡದ್ದು ಅಂತ. ತ್ರಿಪಾತ್ ಅಂತ ಹೇಳಿ ಭಾಷಾಶಾಸ್ತ್ರ ಬಲ್ಲವರು ಹೇಳುತ್ತಾರೆ. ಸಮಾವರ್ತೋ ನಿವೃತ್ತಾತ್ಮ ದುರ್ಜಯೋ ದುರತಿಕ್ರಮ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರ್ಯಃ. ಸಮಾವರ್ತ ಸೃಷ್ಟಿಚಕ್ರವನ್ನ ಆವರ್ತನೆ ಮಾಡುತ್ತಾನೆ, ಅದಕ್ಕೆ ಸಮಾವರ್ತ ಅಂತ. ಇದನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಮತ್ತಲ್ಲಿಗೆ ವಾಪಸ್ ಬರೋ ಹಾಗೆ ಮಾಡ್ತಾನೆ. ನಮಗೊಂದು ಭ್ರಮೆ, ನಾವು ಮುಂದುವರಿತಾ ಇದ್ದೇವೆ ಅಂತ. ನಾವು ಮುಂದುವರಿತಾ ಇರೋದಿಲ್ಲ, ಕೆಲವೊಮ್ಮೆ ಹಿಂದುವರಿತಾ ಇರ್ತೇವೆ. ಕೆಲವೊಮ್ಮೆ ನಾವು ಯಾವುದನ್ನು ಬಿಟ್ಟಿದ್ದೇವೋ ಅಯ್ಯೋ ಅದೇ ಒಳ್ಳೆಯದು ಅಂತ ಹೇಳಿ ಮತ್ತೆ ವಾಪಸ್ಸು ಬಂದು ಅದನ್ನು ತಲುಪುತ್ತೇವೆ. ಹೀಗೆ ಯಾವತ್ತೂ ಆವೃತ್ತಿ. ನಮ್ಮ ಇದು ಸತ್ಯಕಾಮರದ್ದು ತಂತ್ರಯೋನಿಯಲ್ಲಿ ಒಂದು ಮಾತಿದೆ, ನಮ್ಮ ಸುತ್ತ ಸುತ್ತಿಕೊಳ್ಳುವ ಕತ್ತಲ ಮೊತ್ತವನ್ನು ಬೆಳಕು ಎಂದುಕೊಳ್ಳುತ್ತೇವೆ ಅಂತ. ಹಾಗೆ ನಮಗೆ ನಾವು ಏನೋ ಮುಂದುವರೆದು ಬಿಟ್ಟಿದ್ದೀವಿ ಅಂತ, ಅಲ್ಲಿ ನೋಡಿದ್ರೆ ಮತ್ತೆ ಅದೇ ಬಿಂದುವಿಗೆ ಬಂದು ನಿಂತಿರ್ತೀವಿ. ನಾವು ಮುಂದುವರೆದಿದ್ದೇವೆ, ಹೌದಾ? ಹೌದು. ವಾರಾಂತ್ಯಕ್ಕಾಗಿ ನಾವು ಬಂಡೀಪುರಕ್ಕೆ ಹೋಗ್ತಾ ಇದ್ದೀವಿ. ಅಯ್ಯೋ, ಕಾಡು ಬೆಂಗಳೂರು ಪಕ್ಕದಲ್ಲೇ ಇತ್ತಪ್ಪ, ಹಾಳು ಮಾಡಿದ್ದೀರ ನೀವು ಅದನ್ನ. ಇದನ್ನ ಹಾಳು ಮಾಡಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ವ್ಯಾಪಾರ. ಕೆನೆತ್ ಅಂಡರ್ಸನ್ ಅಂತ ಹೇಳಿ ಒಬ್ಬನನ್ನು ಕೇಳಿದ್ದೀರ, ಬೇಟೆಗಾರ. ಅವನು ಬೇರೆ ಬೇರೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ನರಭಕ್ಷಕಗಳು ಎಂದು ಪರಿಗಣಿಸಲ್ಪಟ್ಟ ಹುಲಿ ಸಿಂಹಗಳನ್ನು ಕೊಲ್ಲುವ ಲೈಸೆನ್ಸ್ಡ್ ಇವನು ಹಂಟರ್. ಅವನು ಬ್ರಿಟಿಷ್ ಗೌರ್ನಮೆಂಟ್. ಅವನ ಮಗ ಏನೋ ಜಾನ್ ಅಂಡರ್ಸನ್ ಏನೋ, ಅವನು ಬೆಂಗಳೂರಲ್ಲೇ ಇದ್ದ. ಅವನು ಇವತ್ತು ಬರೆದ್ರೆ ಆಶ್ಚರ್ಯ ಆಗತ್ತೆ ನಮಗೆ. ಅವನು ಬರಹ ನೋಡಿದ್ರೆ ನೀವು, ನಾನು ವೈಟ್ ಫೀಲ್ಡ್ಗೆ ಬೇಟೆಗೆ ಹೋಗಿದ್ದೆ ಅಂತ ಬರೀತಾನ. ವೈಟ್ ಫೀಲ್ಡ್ಗೆ ಬೇಟೆಗೆ ಹೋಗಿದ್ದಂತವನು. ಇವತ್ತು ಅಲ್ಲಿರೋ ಅನಾಗರಿಕರನ್ನ ಬೇಟೆ ಆಡಲೇಬೇಕು, ಅದು ಬೇರೆ ಅಲ್ಲ ಹೇಳಿದ್ದು. ವೈಟ್ ಫೀಲ್ಡ್ಗೆ ಬೇಟೆಗೆ ಹೋಗಿದ್ದೆ. ಕನಕ್ಪುರದ ಹತ್ರ ದಟ್ಟವಾದ ಕಾಡಿತ್ತು. ಅದನ್ನ ಏನಂತ ಕರೀತಾರೆ, ಅದು ಅಲ್ಲಲ್ಲ, ವಾದರಹಳ್ಳಿಯ ಆಚೆ ಸೋಮನಹಳ್ಳಿ ಪ್ರದೇಶದಲ್ಲಿ ಗುಂಡಾಂಜನೇಯ ಇರೋ ಜಾಗದಲ್ಲಿ ದಟ್ಟವಾದ ಕಾಡುಗಳಿತ್ತು. ಅಲ್ಲಿ ಒಂದು ವಿಪರೀತ ಪ್ರಾಣಿ ಬಹಳ ಕಾಟ ಕೊಡ್ತಾ ಇತ್ತು, ಅದನ್ನ ನಾನು ಕೊಲ್ಲಿಕ್ಕೆ ಹೋಗಿದ್ದೆ ಅಂತೆಲ್ಲ ಬರೀತಾನೆ. ದ ಲಾಸ್ಟ್ ಇಂಗ್ಲಿಷ್ ಮ್ಯಾನ್ ಅಂತ ಹೇಳಿ ಅವನ ಬಗ್ಗೆ ಪುಸ್ತಕ ಇರೋದು, ಅವನ ಬರ್ಕೊಂಡಿರೋದು. ಅವನು ಹೋಗಿದ್ದು ಮೊನ್ನೆ 2007 ಇಸ್ವಿನಲ್ಲಿ. ಅವನು 90 ವರ್ಷಕ್ಕೋ ಏನೋ ಹೋಗಿದ್ದಾನೆ. ಈ ರೀತಿ ಬರ್ಕೊಳ್ತಾನೆ. ಅದರಿಂದ ಅವಾಗ ನೋಡಿ, ಬೇಟೆಗಾರರು ನಾವು ತಪ್ಪು ಮಾಡ್ತಾ ಇದ್ವಿ ಅಂತ. ಈಗ ಅದೇನ್ ಮಾಡ್ತಾ ಇದೆ, ಬೇಟೆಗೆ ಅಂತ ಹೇಳಿ ಎಲ್ಲ ಬೇಟೆ ಆಡಬಾರದು. ನೀವು ಮನುಷ್ಯರನ್ನು ಕೊಂದ್ರೆ ಅಷ್ಟು, ಆದರೆ ಕಾಡಹಂದಿಯನ್ನು ಕೊಂದ್ರೆ ಉಗ್ರವಾದ ಶಿಕ್ಷೆ ನಿಮಗೆ. ಆ ಕಾಡಹಂದಿ ಬೆಳೆಗಳನ್ನೆಲ್ಲ ಹಾಳು ಮಾಡುತ್ತೆ. ಮಂಗಗಳು ಬೆಳೆಗಳನ್ನೆಲ್ಲ ಹಾಳು ಮಾಡ್ತವೆ. ನೀವು ಮಂಗವನ್ನ ಓಡಿಸಬಾರದಂತೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದ್ಬಿಡ್ತಾರೆ. ಹಂದಿಯನ್ನ ನೀವು ಕೊಲ್ಲಬಾರದು, ಕಾಡಹಂದಿಯನ್ನ. ಆಮೇಲೆ ನಾವು ರೈತರೇ ನಮ್ಮ ಬೆನ್ನೆಲುಬು ಅಂತ ಹೇಳ್ಕೊಂಡು ಓಡಾಡ್ತಾ ಇರ್ತೀವಿ ನಾವು. ಮತ್ತಲ್ಲಿಗೆ ಬರುತ್ತೆ ಅವ್ರ ಕಾಟ ಜಾಸ್ತಿಯಾಗಿ. ಇಲ್ಲ, ಇದನ್ನ ಲೈಸೆನ್ಸ್ಡ್ ಕಿಲ್ಲಿಂಗ್ ಬರುತ್ತೆ, ಹಂದಿಗಳನ್ನ ಕೊಲ್ಲುವುದು.
ಹಾಗೆ ನಾವು ಎಲ್ಲಿಂದ ಹೋಗಿರ್ತೇವೋ ಅಲ್ಲಿಗೆ ಮರಳಿ ಬರ್ತೇವೆ. ಆವರ್ತಯತಿ, ನಮ್ಮನ್ನ ಮರಳಿ ತರುತ್ತಾನೆ. ಅನಿವೃತ್ತಾತ್ಮ, ನಿವೃತ್ತಾತ್ಮ. ಅನಿ ಅಂತಂದ್ರೆ ಕ್ರಿಯೆ ಮಾಡುವವರು, ಕ್ರಿಯಾವಂತರು. ಅನ ಅಂದ್ರೆ ಕ್ರಿಯೆ, ಅನಿ ಅಂದ್ರೆ ಕ್ರಿಯಾವಂತರು. ಆ ಕ್ರಿಯಾವಂತರಾದ ಜೀವಿಗಳಲ್ಲಿ ವೃತ್ತ ಇರುವ ಶರೀರದವನು ಅನಿವೃತ್ತ ಆತ್ಮ. ಇನ್ನು ನಿವೃತ್ತಾತ್ಮ ಯಾವತ್ತೂ ಫಲಕ್ಕಾಗಿ ದೇವ್ರ ಕೆಲಸ ಮಾಡಿಲ್ಲ. ಏನಾದ್ರೂ ಫಲ ಬೇಕಾ ದೇವ್ರಿಗೆ? ಸೃಷ್ಟಿ ಮಾಡಿದ್ಯಾಕೆ? ಏನಾದ್ರೂ ಫಲವನ್ನು ಬಯಸಿಯಾ? ಯಾವುದೂ ಇಲ್ಲ. ದೇವರಿಗೆ ಅವನು ಪೂರ್ಣ. ಅವನು ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ದೇವರು ಪೂರ್ಣಾನಂದನಲ್ಲದಿದ್ದರೆ ಈ ವ್ಯವಸ್ಥೆ ಎಲ್ಲ ಇಷ್ಟು ಸುಸ್ಥಿರವಾಗಿರ್ತಿತ್ತೆ, ಸುಸಂಬದ್ಧವಾಗಿರ್ತಿತ್ತೆ. ದೇವರಿಗೆ ಈಗಾಗಲೇ ಆನಂದ ತುಂಬಿಬಿಟ್ಟಿದೆ. ದೇವರು ಆನಂದವನ್ನ ಪಡಿಲಿಕ್ಕೆ ಇದು ಸೃಷ್ಟಿ ಮಾಡಿದ್ರೆ ಈ ಸೃಷ್ಟಿ ಎಷ್ಟು ಭಯಾನಕವಾಗಿರ್ತಾ ಇತ್ತು. ಅದಕ್ಕಾಗಿ ಫಲದಿಂದ ಹಿಂದೆಗೆದ ವ್ಯಕ್ತಿ ಅವನು, ಚೇತನ. ನಿವೃತ್ತ, ಅದು ಎರಡು ಸಮಾವರ್ತೋ ನಿವೃತ್ತಾತ್ಮ ಅಂತನೂ ಪದಚ್ಛೇದ ಮಾಡಬಹುದು, ಸಮಾವರ್ತ ಅನಿವೃತ್ತಾತ್ಮ ಅಂತಲೂ ಪದಚ್ಛೇದ ಮಾಡಬಹುದು. ಸಂಸ್ಕೃತದಲ್ಲಿ ಆ ಪನ್ನಿಗೆ ಒಂದು ಉದಾಹರಣೆ, ಸರ್ವದೋ ಮಾಧವ ಪ್ರಿಯಾತ್ ಅಂತ. ಸರ್ವದಾ ಉಮಾಧವ ಪ್ರಿಯತಾಂ, ಸರ್ವದಃ ಮಾಧವ ಪ್ರಿಯತಾಂ. ಎರಡಕ್ಕೆ ಒಂದೇ ತರ ಕೇಳುತ್ತೆ. ಸರ್ವದೋ ಮಾಧವ ಪ್ರಿಯತಾಂ, ಸರ್ವದಃ ಎಲ್ಲವನ್ನೂ ನೀಡುವ, ಮಾಧವ ಕೃಷ್ಣ ನಮ್ಮನ್ನ ರಕ್ಷಿಸಲಿ. ಸರ್ವದಾ ಯಾವಾಗಲೂ ಉಮಾಧವ ಪ್ರಿಯತಾಂ ಅಂತ. ಉಮಾಧವ ಅಂದ್ರೆ ಶಿವ, ಅವನು. ಹಾಗೆ ಸಮಾವರ್ತೋ ನಿವೃತ್ತಾತ್ಮ ಅಂದ್ರೆ ಎರಡೂ ತರ ಛೇದ ಮಾಡಬಹುದು. ಸಮಾವರ್ತ ಅನಿವೃತ್ತಾತ್ಮ, ಸಮಾವರ್ತ ನಿವೃತ್ತಾತ್ಮ ಅಂತ. ದುರ್ಜಯ ಗೆಲ್ಲಲಾಗದವ, ದುರತಿಕ್ರಮ ಮೀರಲಾಗದವ, ದುರ್ಲಭ ಸಿಗದವ, ದುರ್ಗಮ ತಲುಪಲಾಗದವ, ದುರ್ಗ ಅತ್ಯಂತ ಕಠಿಣವಾದ ದಾರಿಯಲ್ಲಿ ನಮ್ಮನ್ನ ಕರೆದೊಯ್ಯುವವ ದುರ್ಗ. ದುರಾವಾಸ ಅವನನ್ನ ಹೃದಯದಲ್ಲಿ ವಾಸ ಮಾಡಿಕೊಳ್ಬೇಕಾದ್ರೆ ಬಹಳ ಕಷ್ಟಪಡಬೇಕು ನಾವು. ಏಕಾಗ್ರತೆ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಸದ್ಗುಣಗಳಿಂದ ಕೂಡಿರಬೇಕು, ಸ್ವೋತ್ತಮ ಅಪರಾಧ ಮಾಡಬಾರದು. ಈಗ ದುರ್ವಾಸ ಅಂತ ಹೇಳ್ತಾರೆ. ದುರ್ವಾಸ ಅಂದ್ರೇನು? ಅವರು ವಾಸ ಮಾಡಿದ್ರೆ ನಮಗೂ ದುಃಖ ಅಂತ. ಹೌದು, ದುರ್ವಾಸ ಮುನಿಗಳು ಅಂತ. ಅವರು ದುಃಖದಿಂದ ಅವರಿಗೆ ವಸತಿ ವ್ಯವಸ್ಥೆ ಮಾಡಬಹುದು. ಯಾಕೆ ಅಂತಂದ್ರೆ ಮೂಗಿನ ತುದಿಯಲ್ಲೇ ಸಿಟ್ಟು ದುರ್ವಾಸರಿಗೆ. ಇಲ್ಲ ಇಲ್ಲ ಅಲ್ಲ, ನೀವು ಅವಾಗೇನಾಗುತ್ತೆ, ದುರ್ವಾಸಾಹ ಆಗುತ್ತೆ. ವಾಸಸ್ ಶಬ್ದ ದುಷ್ಟಂ ವಾಸಃ ಯಸ್ಯ ದುರ್ವಾಸಾಹ ಇತಿ ಭವತಿ, ದುರ್ವಾಸಃ ಇತಿ ನ ಭವತಿ. ಅದರಿಂದಾಗಿ ಆಚಾರ್ಯರು ಸುದುಃಖವಾಸ ನಾಮಕಃ ಅಂತ ಆ ನಿರ್ವಚನವನ್ನೇ ಹೇಳ್ಬಿಟ್ಟಿದ್ದಾರೆ. ಅವರು ವಾಸ ಮಾಡಿದ್ರೆ ಮನೆಯವರಿಗೆ ದುಃಖ ಅಂತ. ಆದ್ರೆ ಆ ದುಃಖದ ಒಂದು ಫಲ ಅದ್ಭುತವಾಗಿ ಇತ್ತು. ಹಂಗೆ ದುರ್ವಾಸ. ಹಾಗೆ ಇವನು ದುರಾವಾಸ, ಹೃದಯದಲ್ಲಿ ಇವನಿಗೆ ವಾಸ. ಇವನು ಹೃದಯದಲ್ಲಿ ವಾಸ ಮಾಡಬೇಕು ಅಂತಂದ್ರೆ ನಾವು ಬಹಳ ದುಃಖದಿಂದ ಇರಬೇಕು.
ಇಂದ್ರಿಯಗಳನ್ನು ನಿಗ್ರಹದಲ್ಲಿಟ್ಕೊಂಡಿರಬೇಕು, ಸ್ವೋತ್ತಮ ಅಪರಾಧ ಮಾಡಬಾರದು. ಹೀಗೆ ದುರಾರ್ಯಃ, ದುಷ್ಟರು ಬರ್ತಾ ಇರುವಾಗಲೇನೆ ಕೊಲ್ಲುತ್ತಾನೆ, ದೂರದಿಂದಲೇ ಕೊಲ್ಲುತ್ತಾನೆ. ದೇವರು ಸ್ಥಿತವತಿ ಪರಸೈನಿಕಾಯುರಕ್ಷಣಾ ಅಂತ ಭೀಷ್ಮಾಚಾರ್ಯರ ಕಣ್ಣಿಗೆ ಅದು ಕಂಡಿದೆ. ಅವರ ದೃಷ್ಟಿ ದಿವ್ಯ ದೃಷ್ಟಿ. ಏನು ಅಂದರೆ ಕೃಷ್ಣನ ಕಣ್ಣು ಯಾರ ಮೇಲೆ ಬೀಳತ್ತೆ ಅವರ ಆಯುಷ್ಯವನ್ನು ಹಾಗೆ ಅವನು ಸೆಳಿತಾ ಇದ್ದಂತೆ. ಆ ರೀತಿ ದುರಾರ್ಯಃ ಅಂದ್ರು. ಶುಭಾಂಗೋ ಲೋಕಸಾರಂಗಃ ಸುತಂತು ಸ್ತಂತು ವರ್ಧನಃ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ. ಶುಭಾಂಗಃ ದೂರ್ವಾ ಅಂದರೆ ದರ್ಭೆಯಿಂದ ಹುಟ್ಟಿದವರು ಅಂತ ಅಲ್ಲ. ಆ ರೀತಿ ರೂಪ ಆಗಲ್ಲ. ದುರ್ವಾಸ ಅಂತ ಅವರ ಹೆಸರು. ದುರ್ವಾಸರು, ದೂರ್ವಾಸರಲ್ಲ. ಶುಭಾಂಗ, ಶು ಆನಂದದಿಂದ ತುಂಬಿರುವ, ಭಾ ಹೊಳೆಯುವ ಅಂಗ. ದೇವರ ಪ್ರತಿಯೊಂದು ಅವಯವವೂ ಕೂಡ ಜ್ಞಾನ ಆನಂದದಿಂದ ತುಂಬಿರುವಂಥದ್ದು. ಲೋಕಸಾರಂ ಗಹ, ಲೋಕದ ಸಾರವನ್ನು ತಿಳಿಸುವವ. ಇಲ್ಲ ಅಂದರೆ ಲೋಕದ ಸಾರ ಯಾವುದು ಅಂತ ನಮ್ಗೆ ಅರ್ಥ ಆಗುವಷ್ಟರೊಳಗಡೆನೆ ಆಯುಷ್ಯ ಮುಗಿದೋಗಿರುತ್ತೆ. ಅವನು ತಿಳಿಸ್ಬೇಕು. ಅವನು ಈ ಲೋಕದ ಸಾರ ಏನು ಅವನು ತಿಳಿಸಿದ್ರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತೇವೆ. ನಾವು ಕಾಣುವ ಈ ಪ್ರಪಂಚದ ಸಾರ ಯಾವುದು? ಮೊದಲು ದೇವರು. ಇಲ್ಲಿ ಹುಡುಕಬೇಕಾದದ್ದು ದೇವರನ್ನು. ಆ ದೇವರನ್ನು ಹೆಂಗೆ ಹುಡುಕೋದು? ದೇವರ ಬಗ್ಗೆ ಭಕ್ತಿ ಇರುವವರು, ಶ್ರದ್ಧೆ ಇರುವವರು, ಸಜ್ಜನರು, ಅವರ ಜೊತೆಗೂಡಿ ಲೋಕ ಸಾರವನ್ನು ಕುರಿತು ತೆರಳುವಂತೆ ಮಾಡುವವ. ದೇವರು ಸಜ್ಜನರ ಸಂಘ ಕೊಟ್ಟರೆ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂತಂದರೆ ದುರ್ಜನರು ಜೊತೆ ಆಗ್ಬಿಟ್ರೆ ಗತಿ ಏನು? ಅವರು ನಮ್ಮನ್ನು ಯಾವುದ್ಯಾವುದೋ ಕೆಲಸದಲ್ಲಿ ಪ್ರಚೋದನೆ ಮಾಡಿ ಅವ್ರ ಜೊತೆ ಹೋಗಿ ಸಂಕೋಲೆ ಹಾಕಿಸ್ಕೊಂಡು ಕುತ್ಕೊಂಡ್ಬಿಡ್ಬೇಕಷ್ಟೆ. ಅದರಿಂದಾಗಿ ಲೋಕಸಾರಂ ಗಹ. ಅದಲ್ಲದೆ ಹೋದರೂ ನಾವು ಅವರಿಗಾಗಿ ವ್ಯರ್ಥವಾಗಿ ದುರ್ಜನರಿಗೆ ಸಹಾಯ ಮಾಡಿ ಈ ಲೋಕದ ಸುಖವನ್ನು ಕಳೆದುಕೊಂಡು ಆ ಲೋಕದ ಸುಖವನ್ನು ಕಳೆದುಕೊಂಡು ದೇವರು ಸಿಗದೆ ಒದ್ದಾಡೋದಕ್ಕಿಂತ ದೇವರು ಅನುಗ್ರಹ ಮಾಡಿದರೆ ಸಜ್ಜನರ ಸಂಘ, ಇಲ್ಲೂ ಸುಖ ಅಲ್ಲಿಯೂ ಸುಖ. ಅದಕ್ಕೆ ಲೋಕಸಾರ ಅದು. ದೇವರು ಮತ್ತು ದೇವರ ಭಕ್ತಿ, ದೇವರ ಭಕ್ತರು. ಈ ಲೋಕಸಾರವನ್ನು ಕೊಡುವವ. ಸುತಂತು, ತಂತು ಅಂದರೆ ವಂಶ. ವಂಶವನ್ನು ಚೆನ್ನಾಗಿ ಬೆಳೆಸುವವ. ತಂತು ಅಂತ ಹೇಳಿದ್ರೆ ಹಗ್ಗಗಳು. ನಮ್ಮನ್ನು ಚೆನ್ನಾಗಿ ಹೆಸರು ಎಂಬ ಹಗ್ಗದಿಂದ ಕಟ್ಟಿದವ. ತಂತು ವರ್ಧನ, ಎಲ್ಲರ ಸಂತತಿಯನ್ನು ಬೆಳೆಸುವವ. ನಾವು ಹಿಂದೂಗಳು ಇದನ್ನು ಉಪಾಸನೆ ಮಾಡಬೇಕು, ತಂತುವರ್ಧನ ಅಂತ. ಅದರಿಂದಾಗಿ ಯಾರು ಹಿರಿಯರಿದ್ದೀರಿ ಅವರೆಲ್ಲರೂ ಕೂಡ ಒಂದು 10 ನಾಮ, ಓಂ ತಂತುವರ್ಧನಾಯ ನಮಃ ಓಂ, ಅಥವಾ ಶ್ರೀ ತಂತುವರ್ಧನಾಯ ನಮಃ ಶ್ರೀ. ಈಗ ನಾವು ಬಹುಸಂಖ್ಯಾತರು ಅನ್ನೋದು ಮಿಥ್ಯ. ಬಹುಸಂಖ್ಯಾತರು ಅಂತನ್ನೋದು ಅಪ್ಪಟ ಸುಳ್ಳು. ಮತ್ತೆ ಬಹುಸಂಖ್ಯಾತರು ಯಾವತ್ತೂ ಪ್ರಜಾಪ್ರಭುತ್ವದ ಚಾಲಕ ಶಕ್ತಿಗಳಲ್ಲವೇ ಅಲ್ಲ.
ಒಗ್ಗಟ್ಟಾಗಿರುವ ಅಲ್ಪಸಂಖ್ಯಾತರೇ ಚಾಲಕ ಶಕ್ತಿಗಳು. 100 ಜನ ಇದ್ದಾರೆ, 30 ಜನ ಉಪ್ಪಿಟ್ಟು ಬೇಕು ಅಂತಾರೆ ಅಂತ ಇಟ್ಕೊಳ್ಳಿ. ಇನ್ನು 70 ಜನ, ಒಬ್ಬ ದೋಸೆ ಕೇಳ್ತಾನೆ, ಒಬ್ಬ ರೊಟ್ಟಿ ಕೇಳ್ತಾನೆ, ಇನ್ನೊಬ್ಬ ಭಕ್ರಿ ಕೇಳ್ತಾನೆ, ಇನ್ನೊಬ್ಬ ಮುದ್ದೆ ಕೇಳ್ತಾನೆ. 10 ಜನ ಆದರೆ ನೀವು 70 ಜನ, ಅದರಲ್ಲಿ 30 ಜನರೇ ಪ್ರಬಲರು. ಅದರಿಂದಾಗಿ ಪ್ರಜಾಪ್ರಭುತ್ವ ಅನ್ನೋದು ಬಹುತ್ವಕ್ಕೆ ಬೆಲೆ ಕೊಡುತ್ತೆ. ಮೆಜಾರಿಟಿ ವಿನ್ಸ್ ಅಂತನ್ನುವುದೇ ದೊಡ್ಡ ಮಿಥ್ಯೆ. ನಾವು ಬಹಳ ದಡ್ಡರು, ನಮಗೇನು ಗೊತ್ತಿಲ್ಲ. ನಮಗೆ ಈ ತರಹದ ರಾಜಕೀಯ ಸಿದ್ಧಾಂತಗಳನ್ನೆಲ್ಲ ಚಿಕ್ಕಂದಿನಿಂದ ಕುಡಿಸ್ಬಿಟ್ಟಿದ್ದಾರೆ. ನಾವು ಹೂ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ, ಆದರೆ ನಿಜವಾಗಿಯೂ ಹಾಗಲ್ಲವೇ ಅಲ್ಲ. ಆದ್ದರಿಂದ ನಮ್ಮ ತಂತು ವೃದ್ಧಿ ಆಗಲೇಬೇಕು. ತಂತು ವೃದ್ಧಿ ಆದರೆ ಪ್ರಯೋಜನ ಇಲ್ಲ, ಸುತಂತು ಆಗಿರಬೇಕು. ಅದರಿಂದಾಗಿ ಸುತಂತವೇ ನಮಃ ತಂತುವರ್ಧನಾಯ ನಮಃ ಅಂತ ದೇವರು ಆಗಗೊಡಿಸಿ ನಾಳೆಯಿಂದ ನಾನು ಮಾಡಬೇಕು ಅಂತ ಇವತ್ತು ಅನ್ನಿಸ್ತಾ ಇದೆ. ಏನು ಸಜ್ಜನ ಸಮೂಹ ಇದೆ ಅದು ಬೆಳಿಬೇಕು, ಸಜ್ಜನರ ಸಮೂಹ ಬೆಳಿಬೇಕು. ಯಾಕೆಂದ್ರೆ ಮುಂದೆ ಸಜ್ಜನರಿಗೆ ಕಷ್ಟ ಆಗಬಾರದು. ನಾವು ಮಾಡಿದ ಕೂಡಲೇ ಆಗತ್ತಾ ಅಂದ್ರೆ ಅದು ಅಂತಿಮವಾಗಿ ಅವನದೇ ಸಂಕಲ್ಪ. ಆಗಬೇಕಾ ಬಿಡಬೇಕಾ ಅನ್ನೋದು ಅವನ ಸಂಕಲ್ಪ. ಆದರೆ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಸುತಂತವೇ ನಮಃ ತಂತುವರ್ಧನಾಯ ನಮಃ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳೋದಿಷ್ಟೇ. ಈ 2 ನಾಮವನ್ನು ಶ್ರೀಕಾರ ಹಾಕಿ ಎಲ್ಲರೂ ಮಾಡಿ. ನಾವು ಬ್ರಹ್ಮಚಾರಿಗಳು ಮದುವೆ ಆಗೋದಿಲ್ಲ ಅಂದರೂ ಬೇರೆಯವ್ರಿಗಾಗಿ ಮಾಡಿ. ನಾವು ವೃದ್ಧರಾಗಿದ್ದೇವೆ ಅಂದರೆ ಬೇರೆಯವ್ರಿಗಾಗಿ ಮಾಡಿ. ಸಜ್ಜನರ ಸಮೂಹ ಬೆಳಿಬೇಕು. ಇಂದ್ರ ಕರ್ಮ ಸರ್ವಸಮರ್ಥವಾದ ಕರ್ಮ, ಮಹಾಕರ್ಮ. ಅವನ ಕೆಲಸಗಳೇನು? ದೊಡ್ಡದು ದೊಡ್ಡದು ದೊಡ್ಡದು. ಯತ್ಸಾನೋ ಸಾನುಮಾರು ಹದ್ಭೋರ್ಜ ಸ್ಪಷ್ಟಕರ್ತ್ವಂ ಅಂತ ಹೇಳಿ ಋಗ್ವೇದ. ಇಂದ್ರ ಯತ್ಸಾನೋ ಸಾನುಮಾರುಹತ್, ನಾನು ಒಂದು ಶಿಖರವನ್ನೇರಿದೆ. ನೋಡಿದಾಗ ಇದು ಕೊನೆ ಅಲ್ಲ, ಅಲ್ಲೊಂದು ಇದಕ್ಕಿಂತ ಎತ್ತರವಾದ ಶಿಖರವಿದೆ. ಸರಿ, ಅದನ್ನು ಇಳಿದು ಆ ಶಿಖರವನ್ನ ಏರಿದೆ. ಅದೇ ಕೊನೆ ಅಲ್ಲ, ಅದಕ್ಕಿಂತಲೂ ಎತ್ತರವಾದ ಇನ್ನೊಂದು ಶಿಖರ ಇದೆ. ಅಲ್ಲಿಂದ ಮುಂದೆ ಹೋದೆ, ಅದಕ್ಕಿಂತ ಎತ್ತರವಾದ ಶಿಖರವಿದೆ. ಹಾಗೆ ನಿನ್ನ ಕರ್ತೃತ್ವ. ನಿನ್ನ ಕರ್ತೃತ್ವವನ್ನು ನಾವು ಅರ್ಥ ಮಾಡಿಕೊಂಡೆವು ಅಂತ ನಿನ್ನ ಕ್ರಿಯೆಯ ಒಂದು ಪರಿಣಾಮವನ್ನು ಅಧ್ಯಯನ ಮಾಡಲಿಕ್ಕೆ ಅಂತ ಹೋದಾಗ ಅದಕ್ಕಿಂತಲೂ ಮಿಗಿಲಾದ ಇನ್ನೊಂದು ಕ್ರಿಯೆ ಇದೆ ಅಂತ ಹೇಳಿ ಆ ಋಷಿ ಅಚ್ಚರಿಯನ್ನು ವ್ಯಕ್ತಪಡಿಸ್ತಾನೆ. ಅದರಿಂದಾಗಿ ಹೇಳಿದ್ದು ಮಹಾಕರ್ಮ, ಕೃತಕರ್ಮ, ಪೂರ್ಣವಾದ ಕರ್ಮ. ಕೃತಾಗಮ, ವೇದವನ್ನು ತುಂಬಿಸಿದವ. ಕೃತಾಹ ಆಗಮಾಹ ಏನ? ವೇದವನ್ನು ತುಂಬಿಸೋದು ಅಂದ್ರೇನು? ಒಂದು ವೇದ ಪ್ರತಿಪಾದ್ಯವಾದ ಎಲ್ಲ ಗುಣಗಳಿಂದ ಅವನು ತುಂಬಿದ್ದಾನೆ. ಅವನಲ್ಲಿ ಗುಣಗಳಿಲ್ಲದೆ ಹೋದರೆ ವೇದ ಅನ್ನೋದು ಏನ್ ಮಾಡತ್ತೆ? ಅವನ ಗುಣಗಳನ್ನ ತನ್ನ ಒಳಗೆ ತುಂಬಿಕೊಂಡಿದೆ ವೇದ. ಅದಕ್ಕೆ ಕೃತಾಗಮ. ಕೃತ ಅಂದ್ರೆ ಪೂರ್ಣ ಅಂತ ಗೊತ್ತಾಯ್ತಾ? ಈಗ ಕೃತಯುಗ ಅಂದ್ರೆ
ಜ್ಞಾನ, ಭಕ್ತಿ, ಆನಂದ ಇವುಗಳೆಲ್ಲ ತುಂಬಿದ ಯುಗ ಅಂತ. ಆಮೇಲೆ ತ್ರೇತಾಯುಗ ಮುಕ್ಕಾಲಿದೆ ಹಾಗೆ. ಆಮೇಲೆ ದ್ವಾಪರ ಅರ್ಧ ಅರ್ಧ, ಧರ್ಮ ಪೂರ್ಣ ಹೋಯಿತು, ಅದು ಕಲಿಯುಗ. ಹೀಗಾಗಿ ಕೃತಕರ್ಮ ಕೃತಾಗಮ. ಇನ್ನು ಕೃತಾಗಮ ವೇದಗಳನ್ನ ತುಂಬಿದವ, ವೇದಗಳನ್ನ ಜನರೊಳಗಡೆ ತುಂಬಿದವ. ಹೀಗೆ ಕೃತಾಗಮ. ಉದ್ಭವ ಸುಂದರ ಸುಂದೋ ರತ್ನನಾಭಸ್ಸುಲೋಚನ ಅರ್ಕೋ ವಾಜಸನ ಶೃಂಗಿ ಜಯಂತ ಸರ್ವ ವಿಜಯೀ. ಉದ್ಭವ ಅದು ಅಬ್ರಿವಿಯೇಷನ್, ಉತ್ಕೃಷ್ಟ ಭವತಿ ಅಂತ. ಯಾವಾಗಲೂ ಉತ್ಕೃಷ್ಟನಾಗಿಯೇ ಇರ್ತಾನೆ. ಅದರಿಂದಾಗಿ ಉದ್ಭವ ಅಂದ್ರು. ಸುಂದರ ಅಂದ್ರು. ಸುಂದರ ಅಂತ ಹೇಳಿದ್ರೆ ಸುಖವನ್ನು ನೀಡುವವ ಸುಂದರ. ಸುಂದರ ಅಂತ ಹೇಳಿ ಇನ್ನೊಂದಿದೆ, ಸೌಂದರ್ಯ ಅಂತ ಕರಿತೀವಿ. ಸೌಂದರ್ಯ ಅಂದ್ರೆ ಏನು? ಮುಖ ಕೈಕಾಲು ಚೆನ್ನಾಗಿರುವವರೆಲ್ಲ ಸುಂದರರು, ಹೌದಾ? ಮುಖ ಕೈಕಾಲು ಚೆನ್ನಾಗಿರಬಹುದು, ಗೊಂಬೆಯು ಮುಖ ಕೈಕಾಲೆಲ್ಲ ಚೆನ್ನಾಗಿರುತ್ತೆ. ಗೊಂಬೆ ಸುಂದರ ಅನ್ನೋದೇ? ಗೊಂಬೆನ ಸುಂದರ ಅಂತ ಅನ್ಬಾರದು. ವಾಸ್ತವಿಕವಾಗಿ ಒಳ್ಳೆ ಶಿಲ್ಪ ಅಂತ ಬೇಕಾದ್ರೆ ಅನ್ನೋಣ. ಸುಷ್ಟು ಉಂದತಿ, ಉಂದೀಕ್ಲೇದನೆ, ನಮ್ಮನ್ನ ಭಾವನೆಯಲ್ಲಿ ಯಾವುದು ಮುಳುಗಿಸತ್ತೋ ಅದು ಸುಂದರ. ಸೌಂದರ್ಯ ಅಂದ್ರೇನು? ಅದೇ. ಈಗ ನಮ್ಮ ಬಗೆಗೆ ಭಾವನೆ ಇಲ್ಲದ ಒಬ್ಬ ವ್ಯಕ್ತಿ, ಮುಖ ಕೈ ಕಾಲು ಎಲ್ಲ ಚೆನ್ನಾಗಿರತ್ತ, ಅವನಿಗೆ ನಮ್ಮ ಬಗೆಗೆ ಪ್ರೀತಿ ಇರಲ್ಲ, ನಮ್ಮ ಬಗೆಗೆ ಕಾಳಜಿ ಇರಲ್ಲ, ಅಲ್ಲಿ ನಮ್ಮ ಯಾವ ಭಾವನೆಯೂ ಮೂಡೋಲ್ಲ. ಚೆನ್ನಾಗಿದ್ದಾನೆ, ಚೆನ್ನಾಗಿದ್ದಾಳೆ ಅಂತ ಅನ್ಬಹುದು. ಚೆನ್ನಾಗಿರೋದು ಬೇರೆ, ಸೌಂದರ್ಯ ಬೇರೆ. ಸಂಸ್ಕೃತದಲ್ಲಿ ರೂಪಶಾಲಿ ಬೇರೆ, ಸುಂದರ ಬೇರೆ. ಸುಂದರ ಅಂದ್ರೇನು? ನಮ್ಮನ್ನ ಪ್ರೀತಿಯಿಂದ ತೋಯಿಸುವವ, ನಮ್ಮನ್ನ ಕಾಳಜಿಯಿಂದ ತೋಯಿಸುವವ, ಇವರೆಲ್ಲ ಸುಂದರ. ಈಗ ಅರ್ಥ ಆಯ್ತಾ? ಸುಂದರ ಕಾಂಡ ಅಂದ್ರೆ ನಮ್ಮನ್ನ ರಸಾಸ್ವಾದನೆಯ ತುತ್ತ ತುದಿಗೊಯ್ಯುವ ಕಾಂಡ, ಸುಂದರ ಕಾಂಡ. ಹಾಗೆ ಆದ್ದರಿಂದ ಸೌಂದರ್ಯ ಅಂದ್ರೆ ಏನು? ಇವಾಗ ದೇವತಾ ಪ್ರತಿಮೆ ಸುಂದರ ಆಗಬೇಕಾದ್ರೆ ಅಲ್ಲಿ ದೇವರು ಅಭಿವ್ಯಕ್ತ ಆಗದೆ ಅದು ಸುಂದರ ಅಲ್ಲ. ಆ ಸೌಂದರ್ಯ ನಿಮಗೆ ಕೇಳಿಯೂ ಅನ್ನಿಸಬಹುದು. ನಾವು ಕೃಷ್ಣನನ್ನ ಕೇಳುವಾಗ ಅವನ ರೂಪ ಲಾವಣ್ಯಗಳೆಲ್ಲ ಒಮ್ಮೆ ಸ್ಮರಣೆಗೆ ಬಂದು ನಮ್ಮನ್ನ ಉತ್ಕಟವಾದ ಭಾವ ಸಮುದ್ರದಲ್ಲಿ ಯಾರು ಮುಳುಗಿಸ್ತಾನೆ ಅವನು ಸುಂದರನೇ. ನೋಡದೇ ಇರಬಹುದು, ನೀವು ದಮಯಂತಿಯನ್ನ ನೋಡದೇ ಇರಬಹುದು, ಸೀತೆಯನ್ನ ನೋಡದೇ ಇರಬಹುದು, ಆದರೆ ಅವರು ಸುಂದರಿಯರೇ. ಹೇಗೆ? ಆ ಭಾವನೆಯಲ್ಲಿ ತೋಯಿಸುತ್ತಾರೆ. ಎಂತಹ ಆಪತ್ತಿನಲ್ಲಿಯೂ ಧರ್ಮದ ಬಗೆಗೆ ಎಂತಹ ನಿಷ್ಠೆ ಇದೆ ಅಂತ. ನೀವು ಶಕುಂತಲೆಯನ್ನು ನೋಡದೇ ಇರಬಹುದು, ಆ ಗಟ್ಟಿತನ ನಿಮ್ಮನ್ನು ತೋಯಿಸುತ್ತೆ. ಒಬ್ಬಂಟಿಯಾಗಿ ಬಂದಿರ್ತಾಳೆ ಒಬ್ಬಳು ಹೆಣ್ಣು, ಇಡೀ ರಾಜನನ್ನ, ಇಡೀ ನಾಡನ್ನ ಚಾಲೆಂಜ್ ಮಾಡಿ ನಿಲ್ತಾಳೆ. ಏನೋ ದುಷ್ಯಂತ ಸ್ವೀಕರಿಸೋದಿಲ್ವಾ ನನ್ನನ್ನ, ತಲೆ ಒಡೆದು ಹೋಗತ್ತೆ ಅಂತ ಹೇಳ್ತಾಳ ಅವಳು. ಅದು ಕಾಳಿದಾಸನ ಶಕುಂತಲೆ ಮಾತ್ರ. ಅವಳು ಏನು ಮಾಡಲಿಕ್ಕೆ ಗೊತ್ತಾಗದೆ ಮರಳಿ ಹೋಗಿಬಿಡ್ತಾಳೆ. ಆಮೇಲೆ ಉಂಗುರ
ಅವಳಿಗೆ ಅವನು ಉಂಗುರ ಕೊಟ್ಟಿರ್ತಾನೆ. ಅವನು ಉಂಗುರ ಕೊಟ್ಟಿರ್ತಾನೆ, ಆ ಉಂಗುರ ಕೆಳಗಡೆ ಬಿದ್ದೋಗಿರುತ್ತೆ. ಇದು ದೋಣಿಯಲ್ಲಿ ಬರುವಾಗ ಹೀಗೆ ಕೈ ಆಡಿಸ್ತಾ ಇರ್ತಾಳೆ ಕೆಲಸ ಇಲ್ಲದೆ, ಅದು ಉಂಗುರ ಕೆಳಗಡೆ ಬಿದ್ದು ಆ ಮೀನು ನುಂಗಿರುತ್ತೆ. ಆ ಮೀನನ್ನ ಯಾರೋ ತಂದು ಕೊಡ್ತಾರೆ. ಆ ಮೀನನ್ನು ಕತ್ತರಿಸಿದಾಗ ಒಳಗಡೆ ಉಂಗುರ ಇರುತ್ತೆ. ಆ ಉಂಗುರ ದುಷ್ಯಂತನಿಗೆ ಸಿಗತ್ತೆ. ಅದನ್ನು ನೋಡಿದ ಕೂಡಲೇ ಅವನಿಗೆಲ್ಲ ನೆನಪಾಗ್ಬಿಡುತ್ತೆ. ವಾಪಸ್ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಈ ಈ ಈ ಶಕುಂತಲೆ ವೇದವ್ಯಾಸರ ಶಕುಂತಲೆ ಅಲ್ಲ. ವೇದವ್ಯಾಸರ ಶಕುಂತಲೆಯರು, ವೇದವ್ಯಾಸರ ಸ್ತ್ರೀ ಪಾತ್ರಗಳೆಲ್ಲ ಗಟ್ಟಿಗಿತ್ತಿಯರು. ಇಡೀ ಮಹಾಭಾರತದಲ್ಲಿ ಅನೇಕ ಅಂಶಗಳನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೇನೆ. ಅದರಲ್ಲಿ ಒಂದು ಕ್ಷತ್ತು ಪ್ರಜ್ಞಾಂ ಧೃತಿಂ ಕುಂತ್ಯಾಹ ಗಾಂಧಾರ್ಯಾ ಧರ್ಮಶೀಲತಾಂ ಅಂತ. ವಿದುರನ ಪ್ರಜ್ಞೆ, ಕುಂತಿಯ ಕಷ್ಟ ಸಹಿಷ್ಣುತೆ. ಅವಳು 13 ವರ್ಷ ಮಗನನ್ನು ನೋಡಿರಲ್ಲ. 13 ವರ್ಷ ಧರ್ಮರಾಜನನ್ನು ನೋಡಿರುವುದಿಲ್ಲ. ಅವನು ಕೃಷ್ಣ ಸಂಧಾನಕ್ಕೆ ಅಂತ ಬರ್ತಾನೆ. ಆವಾಗ ಬಂದು ಕುಂತಿಯನ್ನು ಭೇಟಿ ಮಾಡಿ, ಅತ್ತೆ ಏನಂತ ಹೇಳಿ, ಧರ್ಮರಾಜ ಯುದ್ಧ ಮಾಡದೆ ಹೋದ್ರೆ ಎಂದು ನನ್ನ ಮುಖ ನೋಡಬೇಡ ಅಂತ ಹೇಳಿಬಿಡು ಅಂತ ಹೇಳಿ ಕಳಿಸ್ತಾಳ ಅವಳು. ವಿದುಲೆಯ ಕಥೆ ಬೇರೆ ಹೇಳಿ ಕಳಿಸ್ತಾಳೆ. ವಿದುಲ ಅಂತ ಹೇಳಿ ಒಬ್ಳು ವೀರಮಾತೆ, ಅವ್ರ ಮಗ ಶತಮನ್ಯು ಅಂತನೋ ಏನೋ, ಶತ್ರುಗಳು ಬರ್ತಾ ಇದ್ದಾರೆ ಅಂತ ಕೋಟೆ ಬಾಗಿಲಾಕಿ ಮುಸ್ಕಾಕೊಂಡು ಮಲ್ಕೊಂಡ್ಬಿಟ್ಟಿರ್ತಾನೆ. ಬಂದು ತಿವುದೆ ಎಬ್ಬಿಸಿ ಯುದ್ಧಕ್ಕೆ ಹೋಗು ಅಂತಾಳೆ. ನೀನೊಬ್ಳು ತಾಯಿನ, ಮಗ ಯುದ್ಧಕ್ಕೆ ಹೋಗ್ಬೇಡ ಅಂತ ತಡೆಯೋ ತಾಯಿಂದರಿದ್ದಾರೆ, ನೀನೇನು ನಿನ್ನ ಯುದ್ಧಕ್ಕೆ ದಬ್ತಾ ಇದೆಯಲ್ಲ ಅಂತ. ಸ್ವಧರ್ಮದಲ್ಲಿ ತೊಡಗಿಸುವ ತಾಯಿ ಸ್ವಧರ್ಮದಲ್ಲಿ ತೊಡಗಬೇಡ, ಮುಸ್ಕಾಕೊಂಡು ಮಲ್ಕೋ, ಯಾವ ಕೆಲಸವನ್ನು ಮಾಡಬೇಡ, ಧರ್ಮ ಕಾರ್ಯವನ್ನು ಮಾಡಬೇಡ, ನಿನ್ನ ಪಾಲಿನ ಕರ್ತವ್ಯವನ್ನು ಮಾಡಬೇಡ ಅಂತನ್ನುವ ತಾಯಿಯೇ ಅಲ್ಲ ಅಂತಾಳವಳು. ಈ ತರಹದ ಪಾತ್ರ ವೇದವ್ಯಾಸರು ಕೊಟ್ಟಿರೋದು ನಮಗೆ. ಇದನ್ನ ಕುಂತಿ ಹೇಳಿ ಕಳಿಸ್ತಾಳೆ. ನಾನೂ ವಿದುಲೆ ತರಹನೇ, ಗೊತ್ತಾಯ್ತಾ, ಧರ್ಮರಾಜ ಯುದ್ಧ ಮಾಡೋದಿಲ್ಲ, ಕಾಂಪ್ರಮೈಸ್ ಮಾಡ್ಕೊಂಡ ಅಂತ ಹೇಳಿದ್ರೆ ನಾವು ನೋಡೋದೇ ಬೇಡ, ನನಗೆ ಹೇಳು, ಅದೇ ನನ್ನ ಸಂದೇಶ ಅಂತ ಹೇಳಿ ಕಳಿಸ್ತಾಳೆ. ಈ ತರಹದ ಗಟ್ಟಿಗಿತ್ತಿಯರನ್ನ ವೇದವ್ಯಾಸರು ಹೇಳಿದ್ದು. ನಮಗೆ ಭವಭೂತಿಯನ್ನ ಕುರಿತು ತಮಾಷೆ ಮಾಡ್ತಾ ಇದ್ವಿ ಸ್ವಾಮಿಗಳ ಹತ್ರ. ಸ್ವಾಮಿಗಳಿಗೆ ಕವಿಗಳು ಅಂದ್ರೆ ಇಬ್ಬರೇ ಅವ್ರ ಪ್ರಕಾರ. ಸ್ವಾಮಿಗಳು ಅಂದ್ರೆ ಪೇದಾವರ ಸ್ವಾಮಿಗಳು. ಅವ್ರ ಹತ್ರನೇ ಇಷ್ಟು ಸಲುಗೆಯಿಂದ ಮಾತನಾಡ್ಲಿಕ್ಕೆ ಸಾಧ್ಯ, ಇನ್ಯಾರ ಹತ್ರ? ಅವರಿಗೆ ನಾಟಕ ಅಂದ್ರೆ ಎರಡೇ, ಅಭಿಜ್ಞಾನ ಶಾಕುಂತಲ, ಉತ್ತರ ರಾಮಚರಿತೆ. ಅವರಿಗೆ ಉತ್ತರ ರಾಮಚರಿತೆ ಬಗ್ಗೆ ಉತ್ಕಟವಾದ ಪ್ರೀತಿ. ರಾಮನ ಕಥೆ ಅಂದ್ರೆ ಸಹಜವಾಗಿ ಸ್ವಾಮಿಗಳು ಕರಗಿ ಹೋಗ್ತಾರೆ. ಅದರಲ್ಲಿ ಅವನು ಭವಭೂತಿ ಹೇಳ್ತಾನೆ, ಅಪಿಗ್ರಾವಾರೋದಿತ್ಯಪಿ ದಳತಿ ವಜ್ರಸ್ಯ ಹೃದಯಂ. ನಾನು ರಾಮನ ಕಥೆ ಹೇಳಿದರೆ ಕಲ್ಲು ಅಳುತ್ತೆ, ವಜ್ರ ಸೀಳಿ ಹೋಗತ್ತೆ, ಅಷ್ಟು ಕರುಣಾಜನಕವಾಗಿ ಕಥೆ ಹೇಳ್ತೇನೆ ನಾನು ಅಂತಾನೆ. ಅಪಿಗ್ರಾವಾರೋದಿತಿ ಅಪಿ ದಳತಿ ವಜ್ರಸ್ಯ ಹೃದಯಂ ಅಂತಾನವನು. ನೀವು ಕನ್ನಡಾನುವಾದ ಓದಿ ಒಮ್ಮೆ. ನಮ್ಮ ಗುರುಗಳ ಮತ್ತೆ ರಾಮನ ಕಥೆ ನೆನಪಾದಳು ಶಕುಂತಾಳೆ. ನಾವು ತಮಾಷೆ ಮಾಡ್ತಾ ಇದ್ವಿ ಸ್ವಾಮಿಗಳಿಗೆ, ಏನು ಸ್ವಾಮಿ ನಿಮ್ಮ ಭವಭೂತಿ, ನಿನ್ನ ಪ್ರಿಯ ಬಂದನೆ, ಅಯ್ಯೋ ಬಂದನೆ ಅಂತ ಸಂತೋಷಾತಿರೇಕದಿಂದ ಮೂರ್ಛೆ, ಬರ್ಲಿಲ್ವೇ ಅಂತ ದುಃಖಾತಿರೇಕದಿಂದ ಮೂರ್ಛೆ, ಯಾವಾಗ ಅವಳು ನೆಟ್ಟಿಗಿರ್ತಾಳೆ ಅಂತ. ನಾವು ಹೀಗೆ ಉಗ್ರವಾಗಿ ಮಾತಿನ ಬಾಣದಿಂದ ಚುಚ್ಚುತ್ತಾ ಇರ್ಬೇಕಾದ್ರೆ ಅಯ್ಯೋ ಅವೆಲ್ಲ ನಿಮ್ಗೆ ಗೊತ್ತಾಗಲ್ಲ ಅಂತನ್ನೋರು. ಕಾವ್ಯ ಅಂದ್ರೆ ಇವೆರಡೆ. ನೀವು ಯಾರ್ಯಾರು ಶೇಕ್ಸ್ಪಿಯರ್ ಆಮೇಲೆ ಅವ್ರನ್ನೆಲ್ಲ ಹೇಳ್ತೀರಾ, ಅದು ದುಃಖ ಅಂತ ಇರುತ್ತೆ, ಅದು ತಗೊಂಡೇನು ಮಾಡೋದು ಅಂತೇಳಿ ನಗ್ತಾ ಇರೋರೇ ವಿನಃ ನಾವು ಹಾಗೆ ಜೋರಾಗಿ ಚುಚ್ಚಿದ್ದಕ್ಕೆ ಒಂದು ಚೂರು ಬೇಸರ ಆಗಲಿ ಅದ್ಯಾವುದೂ ಇಲ್ಲ. ಅದರಿಂದ
ಗಟ್ಟಿಗಿತ್ತಿಯರು. ಆ ಸೀತೆ ಅವಳು ಕೂಡ ಹನುಮಂತ ಹೇಳ್ತಾನೆ ಏನಂತ, ನೈವ ದಂಶಾನ್ ನಮಶಕಾನ್ ನಕೀಟಾನ್ ನಸರೀಸೃಪಾನ್ ರಾಘವ ಅಪನಯೇದ್ಗಾತ್ರಾತ್ ತ್ವದ್ಗತೇನ ಅಂತರಾತ್ಮನ. ನಿನ್ನನ್ನೇ ನೆನೆದು ಗುಹೆಯಲ್ಲಿ ಮಲಗಿರ್ತಾನೆ, ಅವನ ಮೇಲೆ ಹಾವು ಹಲ್ಲಿ ಹುಳ ಹುಪ್ಪಟೆ ಇದು ಯಾವುದು ಹೋದ್ರೂ ಕೂಡ ಹೀಗೆ ಅನ್ನಲ್ಲ, ತನ್ನ ಹಿಂಗೆ ಮಲ್ಕೊಂಡಿರ್ತಾನಲ್ಲ ಹಿಂಗೆ ಅನ್ನಲ್ಲ. ಯಾಕೆಂದ್ರೆ ನಿನ್ನಲ್ಲಿ ಮನಸ್ಸು ನೆಟ್ಟಿರೋದ್ರಿಂದ. ಬೇರೆ ಯಾವುದಾದ್ರೂ ಹುಡುಗಿಯರಾದ್ರೆ ಎಮೋಷನಲಿ ಓ ಏನು ಅದ್ಭುತ ಅಂತ ಅನ್ಕೊಂಡ್ಬಿಡೋರೇನೋ. ಆದರೆ ಸೀತೆ ಹೇಳ್ತಾಳೆ ಪ್ರಾಕ್ಟಿಕಲಿ, ಅಮೃತಂ ವಿಷಸಂಪೃಕ್ತಂ ತ್ವಯಾ ವಾನರ ಭಾಷಿತಂ. ಎಲೈ ಕಪಿಯೇ, ನೀನು ಹೇಳಿದ್ದು ಅಮೃತವೇನೋ ಹೌದು, ಆದರೆ ವಿಷ ಬೆರೆತು ಬಿಟ್ಟಿದೆ ಅದರಲ್ಲಿ. ನನ್ನ ಬಗ್ಗೆ ಇರುವ ಪ್ರೀತಿ ಏನೋ ಶ್ಲಾಘನೀಯ, ಏನು ಮಾಡ್ತಾ ಇಲ್ಲ ಅಂದ್ರೆ ತಗೊಂಡೇನು ಮಾಡೋಣ, ಅವನು ಅಲ್ಲಿಂದ ಅಲ್ಲೇ ಇದ್ರೆ ಅಲ್ವೇ, ದೇವದಾಸ್ತರ ಆಗ್ಬಿಟ್ರೆ ಗತಿ ಏನು ಅಂತ. ಅದರಿಂದಾಗಿ ಅಯೋಗ್ಯವಾದ ಪ್ರೀತಿ ಆಗಬಾರದು, ಯುಕ್ತವಾದ ಪ್ರೀತಿಯೂ ಆಗಬೇಕು ಅಂತ ಹೇಳಿ ಅವಳು ಹೇಳ್ತಾಳೆ. ಇಂತಹ ಪಾತ್ರವನ್ನ ನಾವಿದನ್ನ ನೋಡ್ತಾ ಇರಬೇಕಾದ್ರೆ ಎಂತಹ ಅದ್ಭುತ ರಸಗಳಲ್ಲಿ ನೆಂದು ಬಿಡ್ತೇವೆ, ತೊಯ್ದು ಹೋಗ್ತೇವೆ. ಸುಂದಂ ರಾತಿ, ಈ ತರಹದ ಶ್ರಾವ್ಯ ಕಾವ್ಯ ಆಗಿರಬಹುದು, ದೃಶ್ಯ ಕಾವ್ಯ ಆಗಿರಬಹುದು, ಇದರಲ್ಲಿ ನೆಂದು ಹೋಗ್ತೇವೆ. ಹಾಗೆ ನೆನೆಸುವವ ಅವನು, ತೋಯಿಸುವವ ಅವನು, ಅದಕ್ಕೆ ಅವನನ್ನು ಸುಂದರ ಅಂತ. ಮತ್ತೆ ಎಲ್ಲರಿಗೂ ಸೌಂದರ್ಯವನ್ನು ನೀಡುವವ ಅನ್ನೋ ಅರ್ಥ ಇದ್ದೇ ಇದೆ. ಸುಖವನ್ನು ನೀಡುವವ ಸುಂದ. ರತ್ನನಾಭ, ಸುಖರೂಪನಾಗಿ ದುಃಖಗೊಳ್ಳದವರಲ್ಲಿ ಇರ್ತಾನೆ. ನ ಭಾಂತೀತಿ ನಭಾಹ, ದುಃಖದಿಂದ ಇದ್ದು ಸುಖದಿಂದ ಹೊಳೆಯದವರು ನಭರು, ಅವರಲ್ಲಿ ನೆಲೆಗೊಂಡಿದ್ದಾನೆ ನಾಭ. ನಭರಲ್ಲಿ ನೆಲೆಗೊಂಡವ ನಾಭ, ಸುಮ್ಮನೆ ಅಲ್ಲ, ರತ್ನ, ಸುಖ ನೀಡುವವನಾಗಿ. ಸುಲೋಚನ, ಸುಂದರವಾದ ಕಣ್ಗಳವ. ಅರ್ಕಃ, ನೀರಿನ ಒಳಗಡೆ ನೆಲೆಗೊಂಡವ. ಅರ್ಚನ ಸಾಧನವನ್ನ ಅರ್ಕ ಅಂತ ಕರೆಯೋದು ವೇದದಲ್ಲಿ. ಅರ್ಚತೋಹವೈಕಮಭೂತ್ ತದರ್ಕಸ್ಯಾರ್ಕತ್ವಂ ವೇದ ಅಂತ ಮಹೈತರೇಯ ಉಪನಿಷತ್ತು. ಅರ್ಕ ಅಂದ್ರೆ ನೀರು. ಶೃಂಗಿ, ಮತ್ಸ್ಯಾದಿ ರೂಪಗಳಲ್ಲಿ ಕೊಂಬು ತೊಟ್ಟವನು. ಎತ್ತು ಮೊದಲಾದವುಗಳಲ್ಲಿ ನೆಲೆಗೊಂಡವನು ಶೃಂಗಿ. ಜಯಂತಹ, ಭಕ್ತರಿಗೆ ಜಯವನ್ನು ನೀಡುವವ ಜಯಂತ. ಸರ್ವವಿಜ್ಜಯೀ, ಎಲ್ಲವನ್ನು ಬಲ್ಲವರನ್ನೂ ಗೆಲ್ಲುವವನು ಜ್ಞಾನದ ಮೂಲಕ. ಅವ್ರಿಗೂ ಉಪದೇಶ ಮಾಡಿದವನಲ್ವಾ. ಸರ್ವವಿಜ್ಜಯೀ ಒಂದೇ ನಾಮ. ಅದು ಏನಾಗಿದೆ ಅಂದ್ರೆ, ನಾವು ಸರ್ವವಿತ್ ಜಯಿ ಅಂತ ಮಾಡಿದ್ರೆ ಆ ತರಹ ಬೇರೆ ಬೇರೆ ಕಡೆ ಇದೆ. ನಾವು ಮಾಡ್ತಾ ಹೋದ್ರೆ ಅದು 1000ಕ್ಕಿಂತಲೂ ಹೆಚ್ಚು ನಾಮ ಆಗ್ಬಿಡತ್ತೆ. 1000ಕ್ಕಿಂತಲೂ ಹೆಚ್ಚು ನಾಮ ಆಗಬಾರದು. ಯಾಕೆ ಅಂತ ಹೇಳಿದ್ರೆ 1000 ನಾಮಗಳನ್ನೇ ಹೇಳಿರೋದು, 72,000ವೇ ಆಗಬೇಕು. 72,000 ಅಕ್ಷರಗಳಾಗಬೇಕು ಅಂತಂದ್ರೆ 36,000 36,000 36,000 ಪುರುಷ ರೂಪ, 36,000 ಸ್ತ್ರೀ ರೂಪ. ಆಯ್ತಾ? ಅದಾಗಿ 72 ಆಗಬೇಕು. ಇದು 1000ವೇ ಆಗಬೇಕು ಅಂತ. ಯಾಕಂದ್ರೆ 1000 ರುಕ್ಕನ್ನೇ ಸಂಗ್ರಹಿಸಬೇಕಾಗಿರೋದು. ಒಂದೊಂದು ರುಕ್ಕು ಒಂದೊಂದು. ಅಂದ್ರೆ ನಾವಿಲ್ಲಿ ಸರ್ವವಿಜ್ಜಯಿ ಸರ್ವವಿದೇ ನಮಃ ಜೈನೇ ನಮಃ ಅನ್ಬಾರ್ದು, ಸರ್ವವಿಜ್ಜಯಿನೇ ನಮಃ ಅಂತ ಹೇಳಬೇಕು. ಆ ತರಹ ಇದು ಗುರುಗಳು ಇಲ್ಲಿ ಮೊದಲು ನಿರೂಪಣೆ ಹೇಳಿದ್ದಾರೆ. ವಾಜಸನಃ, ರತ್ನನಾಭ ಅರ್ಕೋ ವಾಜಸನಃ. ವಾಜ ಅಂತಂದ್ರೆ ಅನ್ನ, ಜ್ಞಾನ ಎರಡನ್ನು ಕೊಡುವವ ವಾಜಸನಃ ಅಂತ.
ಸುವರ್ಣ ಬಿಂದುರಕ್ಷೋಭ್ಯ ಸರ್ವವಾಗೀಶ್ವರೇಶ್ವರ ಮಹಾಹೃದೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿ. ಸುವರ್ಣ, ಒಳ್ಳೆಯ ವರ್ಣಗಳನ್ನು ಹೊಂದಿರೋದು ವೇದ. ಅದು ಕೂಡ ಇವನ ಗುಣಗಣಗಳ ಮುಂದೆ ಅದು ಬಿಂದು. ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನತಾ ಸಹ ಅಂತ ವೇದ. ಮಾತು ಮತ್ತು ಮನಸ್ಸುಗಳು ಎರಡು ಸೇರಿದರೂ ಕೂಡ ದೇವರನ್ನ ತಲುಪಲಾಗುವುದಿಲ್ಲ. ಆದ್ದರಿಂದ ವೇದವೇ ಅವನ ಪಾಲಿಗೆ ಬಿಂದು. ವೇದ ಅನ್ನೋದು ಅವನ ಪಾಲಿನ ಬಿಂದು. ಅಷ್ಟು ಗುಣಗಳಿದೆ, ಅನಂತ ಗುಣ. ಅದಕ್ಕೆ ಜಗನ್ನಾಥದಾಸರು ನಿಗಮತತಿಗಳನ್ನು ಅತಿಕ್ರಮಿಸಿ ಕ್ರಿಯಾವಿಶೇಷಗಳ ಬಗೆ ಬಗೆಯ ನೂತನವ ಕಾಣುತ್ತ ಪೊಗಳಿ ಹಿಗ್ಗುವ ತ್ರಿಗುಣಮಾನಿ ಮಹಾಲಕ್ಷ್ಮಿ ಸಂತೈಸಲನು ದಿನವು ಅಂತ ಹೀಗೆ ಇರೋದು. ಆದ್ದರಿಂದ ಸುವರ್ಣ ಬಿಂದು ಅಕ್ಷೋಭ್ಯ, ಯಾರಿಂದಲೂ ಕೂಡ ಗೊಂದಲಕ್ಕೆ ಒಳಗಾಗದವ, ದೇವರನ್ನ ಕಲುಕಲಾಗುವುದಿಲ್ಲ. ನಮ್ಮನ್ನೆಲ್ಲ ಸುಲಭವಾಗಿ ಕಲಕಬಹುದು, ಭಾವನೆಗಳನ್ನು ರಾಡಿ ಮಾಡಬಹುದು. ಅಪ್ರಿಯವಾದದ್ದನ್ನು ಹೇಳಿದ ಕೂಡಲೇ ಕಲಕಿ ಕಂಗೆಟ್ಟು ಬಿಡುತ್ತೇವೆ. ನಮ್ಮ ಮನಸ್ಸುಗಳನ್ನು ಆರಾಮವಾಗಿ ರಾಡಿ ಮಾಡಬಹುದು. ಆದರೆ ದೇವರ ಮನಸ್ಸನ್ನು ಕಲಕಲಾಗುವುದಿಲ್ಲ, ಗೊಂದಲಗೊಳಿಸಲಾಗುವುದಿಲ್ಲ. ಅದಕ್ಕೆ ಅಕ್ಷೋಭ್ಯ. ಸರ್ವವಾಗೀಶ್ವರೇಶ್ವರ, ಎಲ್ಲ ಮಾತುಗಳ ಒಡೆಯರು ಸರ್ವವಾಗೀಶ್ವರರು, ಅವರಿಗೂ ಈಶ್ವರ. ವಿದ್ಯಾವಾಚಸ್ಪತಿ ಪತಿ. ವಿದ್ಯಾವಾಚಸ್ಪತಿಗಳ್ಯಾರು? ಬ್ರಹ್ಮದೇವರು ಮತ್ತೆ ವಾಯುದೇವರು. ವಿದ್ಯಾಭಿಮಾನಿನಿಯಾದ ಸರಸ್ವತಿಯ, ವಾಗಭಿಮಾನಿನಿಯಾದ ಭಾರತೀಯ ಪತಿಗಳು ಸರ್ವವಾಗೀಶ್ವರರು. ನಾವೆಲ್ಲ ಮಕ್ಕಳು, ಮಾತಿನ ಮಕ್ಕಳು ನಾವು. ಮಾತಿನ ಗಂಡ ಅಂತ ಒಬ್ಬ ಇದ್ರೆ ಅದು ಮುಖ್ಯ ಪ್ರಾಣ ಮಾತ್ರ. ಅಲ್ಲ, ಕೊಡ್ತಾರಲ್ಲ ಇಲ್ಲಿ ಬಿರುದು, ಅವರ ಭಕ್ತ ಆಗಲಿ ಅನ್ನುವ ಒಂದು ದೃಷ್ಟಿಯಿಂದ ವಿದ್ವಾಂಸರಿಗೆ ಔಪಚಾರಿಕವಾಗಿ ಕೊಡ್ತಾರೆ. ಆದ್ದರಿಂದ ಸರ್ವವಾಗೀಶ್ವರರು ಅವರ ಈಶ್ವರ. ಮಹಾಹೃದಃ, ಜ್ಞಾನಾನಂದದ ಮೊತ್ತವಾಗಿ ಇರುವವನು. ಹೃದ ಅಂದ್ರೆ ಕೊಳ, ದೊಡ್ಡ ಕೊಳ ಅಂತ. ಮಹಾಹೃದೋ ಮಹಾಗರ್ತಃ, ಗರ್ತ ಅಂದ್ರೆ ಕತ್ತಲ ಗವಿ, ಅದರೊಳಗಡೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ದೇವರ ಅರ್ಥವೇ ಆಗಲ್ಲ. ಮಹಾಗರ್ತೋ ಮಹಾಭೂತಃ, ದೊಡ್ಡ ಭೂತ ಸಂಪನ್ನ ಅಂತ. ಭೂತಿ ಸಂಪತ್ತು ಯಾರಿಗೆ ಇದೆಯೋ ಅವನು ಭೂತ. ಮಹಾಭೂತ, ದೊಡ್ಡ ಸಂಪನ್ನ ಅಂತ. ನಾವಿಲ್ಲಿ ಭಯಾನಕ, ನೆಗೆಟಿವ್ ಅನ್ನೋ ಅರ್ಥದಲ್ಲಿ ಇಲ್ಲಿ ಬಳಸ್ತೀವಿ. ಅದರಿಂದಾಗಿ ಕೇಳಿದಾಗ ಇದೇನಿದು ಮಹಾಭೂತ ಅಂತ ದೇವ್ರಿಗೆ ಹೇಳ್ತಾ ಇದ್ದಾರಲ್ಲ ಅಂತ. ಅದು ಒಳ್ಳೆ ಅರ್ಥದಲ್ಲೇ ಇರೋದು. ಮಹಾನಿಧಿ, ಹಿರಿದಾದ ಕೊಪ್ಪರಿಗೆ ದೇವರು. ಗುಣಗಳ ನಿಧಿ. ಮತ್ತೆ ನಿಧಿಗಳು ನಿಧಿಯಾಗೋದು ಅವನ ಅನುಗ್ರಹ ಇದ್ರೆ. ಇಲ್ಲಾಂದ್ರೆ ಕಲ್ಲಿನ ತರ ಆಗ್ಬಿಟ್ರೆ ಏನ್ ಮಾಡ್ತೀರ? ನಿಧಿಯು ಕಲ್ಲಿನ ತರಹ ಕಾಣಬಹುದು. ಕುಮುದಹ ಅನ್ನುವ ಈ ನಾಮವನ್ನ ನಾವು ನಾಳೆ ನೋಡೋಣ.
ಇಲ್ಲಿಗೆ 810 ನಾಮಗಳಾಯಿತು. ಇನ್ನು ಪ್ರಾಯ ನಾಳೆ ನಾಡಿದ್ದರಲ್ಲಿ ವಿಷ್ಣು ಸಹಸ್ರನಾಮದ ಚಿಂತನೆ ಸಂಪನ್ನವಾಗಬಹುದು. ನೋಡುವ. ಕೃಷ್ಣಾರ್ಪಣಮಸ್ತು.